ನನಗೆ ಕೋಪ ಬರಿಸ್ಬೇಡ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಿನ್ನ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೊರಡು. ಇನ್ನೂ ನೀನು ಇಲ್ಲೇ ಇದ್ರೆ ಗಾಳಿಲಿ ಹಾರಿದ ಗುಂಡು ಎದೆಗೆ ಸೇರುತ್ತೆ. ಪರವಾಗಿಲ್ಲ ಯಜಮಾನ್, ನಿಮ್ಮಿಂದಾನೇ ಬೆಳೆದಿರೋ ಜೀವ ಇದು. ನಿಮ್ಮಿಂದಾನೇ ಹೋದ್ರೂ ಪರವಾಗಿಲ್ಲ. ನನ್ನನ್ನು ಸುಡೋಷ್ಟು ಕೋಪ ಇದೆ ಅಂದರೆ ನಿಮಗೆ ಸುಟ್ಬಿಡಿ ಯಜಮಾನ್ರೆ. ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮ ಪ್ರೀತಿನ, ನಿಮ್ಮ ನಂಬಿಕೆನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸುಟ್ಬಿಡಿ ಯಜಮಾನ್ರೆ. ಅಣ್ಣ, ಏನಣ್ಣ ಇದೆಲ್ಲ? ಇಂಥ ನಂಬಿಕೆ ದ್ರೋಹಿಗಳಿಗೆ ನಿನ್ನ ಕೈಲಿ ಸಾಯೋ ಯೋಗ್ಯತೆನೂ ಇಲ್ಲ. ಇವ್ರ ಹತ್ರ ನಿನ್ನಿಂದ ಮಾತು ಸರಿಯಣ್ಣ. ಮೊದಲೇ ಮೀಡಿಯಾದಲ್ಲಿ ನಿನ್ನ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಬರ್ತಾ ಇದೆ. ಇಂಥ ಜೊತೆ ಮಾತಾಡ್ತಾ ನಿಂತಿದ್ರೆ ನೀನು ಗೌರವಕ್ಕೆ ಧಕ್ಕೆ. ನಡಿಯೋಣ, ಹೋಗೋಣ, ನಡಿಯೋಣ. ಏಯ್, ಇನ್ನೊಂದ್ಸಲ ಇಲ್ಲಿ ಬರೋ ಪ್ರಯತ್ನ ಮಾಡಿದ್ರೆ ನಾನ್ ತುಂಬಾ ಕೆಟ್ಟವನಾಗ್ಬೇಕಾಗುತ್ತೆ. ಈಗ ಅಣ್ಣ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ನ ನಾನ್ ಮಾಡ್ಬೇಕಾಗುತ್ತೆ. ರಮೇಶ, ಇವನು ಒಳಗ್ ಬರಬಾರ್ದು, ಹಾಗೆ ನೋಡ್ಕೋ. ಒಂದ್ ವೇಳೆ ಬಂದ್ರೆ ಹುಡುಗ ಹಿಡಿದು ಹೊರತಾಳ. ಸರಿ ಸರ್, ಆಯ್ತು. ಇಲ್ಲ ಯಜಮಾನ್ರೆ, ನಾನು ಜೀವ ಕಳ್ಕೊತೀನಿ ಹೊರತು ನಿಮ್ಮನ್ನು, ನಿಮ್ಮ ಪ್ರೀತಿನ ಕಳ್ಕೊಳ್ಳೋದಿಲ್ಲ. ನನ್ನ ಮನಸ್ಸು ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ಒಂದಲ್ಲ ಒಂದಿನ ಅದು ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಿಗೂ ಅರ್ಥ ಆಗುತ್ತೆ. ಅವಾಗ ನೀವೇ ಬಂದು ನನ್ನ ಕರಿತೀರಾ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಇಲ್ಲಿ ನಾನು ನನ್ನ ಕದಲಲ್ಲ ಯಜಮಾನ್ರೆ. ನಿಮಗೋಸ್ಕರ ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತೀನಿ. ನಿಮ್ಮ ಮನ್ಸು ಕರ್ಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಯಜಮಾನ್ರೆ. ಈ ಮನೇನ, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನಿದ್ರೂ ಇಲ್ಲ, ಸತ್ರೂ ಇಲ್ಲ. ಇಡೀ ಕುಟುಂಬದ ನಂಬಿಕೆ ಗಳಿಸೋದು ತುಂಬಾ ದೊಡ್ಡ ಕೆಲಸ. ನೀನು ಗಳಿಸಿರೋ ನಂಬಿಕೆನೇ ನಾನಿನಲ್ಲಿರೋ ಪ್ರೀತಿಗೆ ಕಾರಣ. ಈಗ ನಿಯತ್ತಿನ ಹೆಸರಲ್ಲಿ ನೀನು ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ವಿಶಾಲು, ಶ್ರಾವಣಿ ಅಮ್ಮವರು ಮದುವೆ ಮನೆಯಿಂದ ನೇರವಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾವ ಬಟ್ಟೆನೂ ತಂದಿಲ್ಲ ಕಣೆ. ನಿಮ್ದು ಯಾವ್ದಾದ್ರು ಸೀರೆ ಅಥವಾ ಮಕ್ಕಳ ಬಟ್ಟೆ ಇದ್ದರೆ ಅದನ್ನೇ ಹಾಕೋತಾರಂತೆ, ಕೊಡ್ರೆ. ನಮ್ಮ ಮನೆ ಮಾನ ಮರ್ಯಾದಿನ ಬೀದಿಗೆ ತಂದು ಬೆತ್ತಲೆ ಮಾಡಿದವ್ರಿಗೆ ನಾನು ಸೀರೆ ಕೊಡ್ಬೇಕಾ? ವಿಶಾಲು, ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತಾ? ಗೊತ್ತು ರೀ. ನಮ್ಮ ಮನೆ ಶಾಂತಿಗೆ ಬೆಂಕಿ ಇಟ್ಟವ್ರ ಬಗ್ಗೆ. ನನಗೂ ನನ್ನ ಮಕ್ಳಿಗೂ ಕಣ್ಣೀರಲ್ಲೇ ಕೈ ತೊಳೆಯಂಗ್ ಮಾಡಿದಾರಲ್ಲ ಅವ್ರ ಬಗ್ಗೆ. ಈಗೇನೆ ಸೀರೆ ಕೊಡ್ತೇ ಇಲ್ವೋ? ಕೊಡಲ್ಲ ರೀ. ಈ ಮನೇಲಿ ನನ್ನ ಕೈಯಿಂದ ಒಂದು ಗ್ಲಾಸ್ ನೀರು ಸಹ ಕೊಡಲ್ಲ. ಪಾಪ ಕಣ ಶ್ರಾವಣಿ ಅಮ್ಮರು, ನಿಂದು ಯಾವ್ದಾರ ಬಟ್ಟೆ ಇದ್ರೆ ಕೊಡೆ. ಅಪ್ಪ, ಅಮ್ಮ ಹೇಳಿದ್ ಕೇಳಿಸಿಲ್ವಾ ನಿಂಗೆ? ನಾನು ಬೇರೆ ಇನ್ನೊಂದ್ಸಲ ಹೇಳ್ಬೇಕಾ?
ಬಡವರು. ಪಾಪ ಶ್ರಾವಣಿ ಅಮ್ಮರು, ನಿನ್ನ ಗೆಳತಿಯಲ್ಲ, ನಿಂದು ಯಾವ್ದಾರ ಬಟ್ಟೆ ಇದ್ರೆ ಕೊಡುಕಂದ ಅದನ್ನೇ ಹಾಕೋತಾರಂತೆ. ಏನಪ್ಪ ನೀನು ನನ್ನ ಹತ್ರ ಬಂದು ಈ ತರ ಕೇಳಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬರುತ್ತೆ? ನನ್ ಜೀವನ ನಾಶ ಮಾಡಿದಾಳೆ, ಅವಳಿಗೆ ನಾನ್ ಸಹಾಯ ಮಾಡ್ಬೇಕಾ? ಮಗಳ ಜೀವನ ಹಾಳಾದ್ರೂ ಪರವಾಗಿಲ್ಲ, ಅವಳಿಗೆ ಮಾತ್ರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕು ಅಂತ ಅನ್ಕೊಂಡಿದ್ಯಾ? ಛೇ, ನಾನು ಹಾಗೆ ಹೇಳಲಿಲ್ಲಮ್ಮ, ಇದೆಲ್ಲ ವಿಧಿಯಾಟ. ನಿಮ್ ನಾಟಕದ ಮಾತು ಕೇಳಿ ನನ್ಗೆ ಸಾಕಾಗಿದೆ, ಸುಮ್ಮನೆ ಹೊರಟೋಗು. ಅಲ್ರೇ, ನೀವೆಲ್ಲ ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿವಲ್ಲೇ? ನಿಮ್ಗೆಲ್ಲರಿಗೂ ಮನುಷ್ಯತ್ವನೇ ಇಲ್ವಾ? ಅಪ್ಪ, ಅವಳು ಒಂದು ಹೆಣ್ಣ. ಇನ್ನೊಂದು ಹೆಣ್ಣಿನ ನೋವಿನ ಬಗ್ಗೆ ಚೂರು ಯೋಚನೆ ಮಾಡದೆ ನಿಮ್ಮ ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ದಾಳಲ್ಲ, ಅವಳಿಗೆ ಮನುಷ್ಯತ್ವ ಅನ್ನೋದಿದ್ಯಾ? ನೋಡ್ದನು, ಹಾಗೆಲ್ಲ ಮಾತಾಡ್ಬೇಡ ನೀನು. ಇನ್ನೇನ್ರಿ ಮಾತಾಡ್ಬೇಕು? ಈ ಮನೆ ಬೆಂಕಿ ಇಟ್ಟವ್ರು, ನೀವು ತಣ್ಣಗಿರ್ಬೇಕು ಅಂತ ನೆನೆಸ್ತಿರಲ್ಲ, ಮೊದಲು ನಿಮ್ಗೆ ಅನ್ಬೇಕು. ನಿಮ್ಮ ದಮ್ಮಯ್ಯ ಅಂತೀನಿ ಕಣ್ರೆ. ರಾವಣಿ ಅಮ್ಮವರು ಈ ಮನೆಗೆ ಬಂದಾಗೆಲ್ಲ ಹಾಡಿ ಹೊಗಳ್ತಾ ಇದ್ರಿ, ಈಗ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿರಲ್ರಿ. ನಿಮ್ಗೇನೇ ಕೋಪ ಇದ್ರು ನನ್ನ ಮೇಲೆ ತೀರಿಸ್ಕೊಡ್ರೆ. ರಾವಣಿ ಅಮ್ಮವ್ರಿಗೆ ಯಾವ್ದಾರ 2 ಬಟ್ಟೆ ಕೊಡ್ರೆ. ನೋಡಪ್ಪ, ಬೇಕಿದ್ರೆ ನಮ್ಮ ಹತ್ರ ಇರೋ ಬಟ್ಟೆಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟಾಕ್ತಿವಿ ಹೊರತು ಅವಳಿಗೆ ಮಾತ್ರ ಕೊಡಲ್ಲ.